ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಎಲ್ಲರಿಗೂ ಒಳ್ಳೇದಾಗಲಿ. ಈ ವರ್ಷ ಮೊದಲನೇ ಹಬ್ಬ, ಎಲ್ಲರಿಗೂ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ ಇದ್ದೀನಿ. ಹ್ಯಾಪಿ ಸಂಕ್ರಾಂತಿ. ನಮ್ಮನೆಗೊಬ್ಬರು ಬಂದಿದ್ದಾರೆ, ಗೊತ್ತಾ? ಓದ್ಲಾಗಲ್ಲ ಹೇಳಿದೆ, ಬರ್ತಾ ಇದ್ದಾರೆ ಅಂತ. ಬಂದಿದ್ದಾರೆ, ರೆಡಿ ಆಗ್ತಾ ಇದ್ದಾರೆ ವಿಡಿಯೋ ಮಾಡೋಕ್ಕೋಸ್ಕರ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ರೆಡಿ ಆಗಲಿ, ಅಷ್ಟೊತ್ತಿಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 6 ಗಂಟೆ ಆಗ್ತಾಯಿದೆ, ಇವಾಗ ಸ್ಟಾರ್ಟ್ ಮಾಡ್ತೀನಿ. ನಾನು ಸ್ನಾನಾಗಿಲ್ಲ, ಎಲ್ಲ ತಂದಿಲ್ಲಿ ಇಟ್ಟಿದ್ದೀನಿ. ಮಾಡಿಕೊಂಡು ಪೂಜೆ ಮಾಡಬೇಕು. ಇವಾಗ ಎಲ್ಲ ಇಟ್ಬಿಟ್ಟು ಪೂಜೆ ರೆಡಿ ಮಾಡಿಬಿಡ್ತೀನಿ. ಬೆಳಗ್ಗೆ ಎದ್ದು ಪೊಂಗಲ್ಲು ಅದೆಲ್ಲ ಮಾಡ್ಕೊಳಕ್ಕೆ ಸೇರಾಗುತ್ತೆ ಅಂತ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದಾರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ನಾನು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬನ್ನಿ, ನಮ್ಮ ಮೇಡಮ್ನ ತೋರಿಸ್ತೀನಿ ನಿಮಗೆ. ಇನ್ನು ಲೈಟ್ ಹಾಕಿದ್ದ, ಕಸ ಗುಡಿಸ್ಬಿಟ್ಟು ಲೈಟ್ ಹಾಕೋಣ ಅಂತ ವೀಡಿಯೋಗೋಸ್ಕರ ರೆಡಿ ಆಗ್ತಾಯಿದ್ದಾರೆ. ಯಾವಾಗ ಬಂದ್ರಿ ಮೇಡಮ್ ಅವರೇ? ಎಲ್ಲಿ ಸ್ವಲ್ಪ ಮಕ್ಕ ತೋರಿಸಿ. ಫುಲ್ಲು ಮಿಂಚ್ತಾ ಇದ್ದಾರೆ ವೀಡಿಯೋ ಮಾಡೋಕ್ಕೋಸ್ಕರ. ಅವಳು ರೆಡಿ ಆಗಿಬಿಡ್ಲಿ, ನಾನು ಅಷ್ಟೊತ್ತಿಗೆ ಕಸ ಎಲ್ಲ ಗುಡಿಸ್ಕೊಂಡು ಗುಡಿಸ್ಕೊಂಡ್ಬಿಡ್ತೇನೆ. ಕಸ ಎಲ್ಲ ಗುಡಿಸ್ಕೊತೀನಿ. ಆಮೇಲೆ ಮೇಲೆ ಟೆರೆಸ್ಗೆ ಹೋಗ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಂಬರ್ತೀರಿ. ಎಲ್ಲರೂ ಲೈಕ್ ಮಾಡಿ. ಎಲ್ಲರೂ ಲೈಕ್ ಅಂತೆ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ, ಎಲ್ಲರೂ ಲೈಕ್ ಮಾಡಿಬಿಟ್ಟಂತೆ ಹೋಗಿ. ಸರಿ, ನಾನು ಸಿಗ್ತೀನಿ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಆಗಿದೆ. ದಿನ ಅದನ್ನೇ ತೋರಿಸಿದ್ರೆ ನಿಮ್ಗೆ ಕೂಡ ಬೋರ್ ಆಗುತ್ತೆ. ಯಾವಾಗೂ ಬಟ್ಟೆ ಹೋಗಿ ಸಾಮಾನು ತೊಳೆ ಅಡುಗೆ ಮಾಡಿ ಅದನ್ನೇ ತೋರಿಸ್ತಾ ಇದ್ರೆ ನಿಮ್ಗೆ ಬೇಜಾರಾಗುತ್ತಲ್ಲ. ಅದಕ್ಕೆ ಇವತ್ತು ನಾನು ಯಾವುದೂ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸರಿ, ಇವಾಗ ಅವಳು ವೀಡಿಯೋ ರೆಡಿ ಆಗ್ತಾಯಿದ್ದಲ್ಲ, ಹಂಗೆ ಸ್ಟಾರ್ಟ್ ಮಾಡೋಣ. ಇವಾಗ ಹೆಂಗೂ ನಾನು ತಂದಿರೋದನ್ನೆಲ್ಲ ಜೋಡಿಸ್ತೀನಲ್ಲ, ಹೆಂಗೆ ಜೋಡಿಸ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈ ಬ್ಲಾಗ್ ಅನ್ನೋದು ನಿಮ್ಗೆ ಅದು ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಬನ್ನಿ, ಜಾಸ್ತಿ ಮಾತಾಡೋದು ಬಿಡ. ನನಗೆ ಎಷ್ಟು ಕೆಲಸ ಇದೆ ಗೊತ್ತಾ? ಬಟ್ಟೆ ಒಣಗಾಕಬೇಕು, ಅಡುಗೆ ಮಾಡಬೇಕು, ತಿರ್ಗಾ ನಾಳೆ ಬೆಳಗ್ಗೆ ರೆಡಿ ಮಾಡ್ಕೋಬೇಕು. ಇಷ್ಟು ಕೆಲಸ ಇದೆ. ಆದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ರೇಟ್ ಜಾಸ್ತಿ, ನಾಳೆಗೆ ಇನ್ನೂ ಜಾಸ್ತಿ. ನಾಳೆಗೆ ಹಬ್ಬ ಇರೋದು. ನಾಳೆ ಹಂಗೆ ಅಳ್ತಾ ಹಿಡ್ಕೊಬಿಡಿ ಎರಡಕ್ಕೂ. ಹಾಂ ಹಾಂ, ಸಾಕು. ಒಂದಾ? ಹಾಂ, ಒಂದಂತೂ ಒಂದು 70. ಇದ್ಯಾರು ಎತ್ಕೊಂಡು ಹೋಗ್ತಾರೆ ಅಲ್ಲಡ? ಕಳಗದು ನನಗೆ ಬಂತು. ಎಲ್ಲೋಯ್ತು? ಇಲ್ಲಿ ತಿಂತಾ ಇದ್ದಾನೆ ನೋಡಿ ಇವನು. ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಪ್ರತಿ ರಾತ್ರಿಯೂ ಗ್ರಹಣ ಬರ್ತಿದೆ ಹೊಸ ಕಥೆ. ಅವಳು ಬೇವನ್ ಸೊಪ್ಪು ಕೊಟ್ಟೆ. ರೆಕಾರ್ಡ್ ಮಾಡ್ತಾ ಇದೀಯಾ? ಇವಾಗ ಸ್ಟಾರ್ಟ್ ಮಾಡಿದೆ. ನನ್ನ ಮಗನ ಕತೆ ಕೇಳಿಸ್ಕೊಂಡ್ರೆ ನಿಮ್ಗೆ ಕೇಳಿಸಿಲ್ಲ ಅನ್ಸುತ್ತೆ.
ಅತ್ತೆಗೊಂದು ಚಿಂತೆ ಅಂತೆ, ಮಗಳಿಗೊಂದು ಚಿಂತೆ ಅಂತೆ. ಸೆಂಟ್ರಲ್ ನನ್ನ ಮಗ ಅಳ್ಳಾಡ್ತು. ಅವನ್ ಸೆಂಟ್ರಲ್ ಕಡ್ಡಿ ನಮ್ಮಿಬ್ಬರು ಪಕ್ಕ. ಇದೇನು ಇದೇನ್ರಲ್ಲಿ ಮಾಡಿದ್ಯಾ? ಇದು ನೋಡ್ರಿ ಗೋಧಿ ಇದ್ದಂಗೆ. ಥೂ ಏನಂತಾರೆ, ಗೋಧಿ ಇದ್ದಂಗೆ ಇದೆ ಇದು. ಗೋಧಿ ಎಲ್ಲ ಮಾಡು, ಅಕ್ಕಿದು. ಭತ್ತ ಸಾರಿ ಭತ್ತ. ನೋಡ್ರಿ ಇಲ್ಲಿ ಹೆಂಗಿದೆ. ತಿನ್ನೋಣ, ಅಕ್ಕಿ ಇರುತ್ತೇನೋ. ಅಕ್ಕಿ ಐತೆ. ಭತ್ತ ಇಲ್ದೇ ಇರುತ್ತಾ? ಭತ್ತದ್ರಲ್ಲಿ ನೋಡಿ ಇಲ್ಲಿ ಅಕ್ಕಿ ಹೆಂಗಿದೆ. ಸೌಮ್ಯ ಎಸ್ ಚಲ್ಮಿ ಅಲ್ಲ, ಕಬ್ಬು ನೀಡ್ಬೇಕಂತೆ ನೋಡಿ. ಕರೆಂಟ್ ಹೋಯ್ತು. ಕರೆಂಟ್ ಹೋಗಿಲ್ಲ, ಬಲ್ಪ್ ಟಚ್ ಆಯ್ತು ಅದಕ್ಕೆ. ಹೊರ್ಟೋಯ್ತು. ಅಯ್ಯೋ ನಮ್ಮಮ್ಮ ಬಲ್ಪ್ಗೆ ಏನೋ ಮಾಡಿಬಿಟ್ರು. ಸದ್ಯ ಟಾರ್ಚ್ ಆನ್ ಮಾಡಿದ್ದಕ್ಕೆ ನಮ್ಮಮ್ಮ ಮಕ್ಕ ಕಾಣಿಸ್ತಾ ಇದೆ ನಿಮಗೆ. ಕಬ್ಬನೇ ಬೀಳ್ಸ್ಬಿಟ್ರು. ಇವ್ನು ನೋಡ್ರಿ ಅಡ್ಗೆ ಭಟ್ರಾಗಿದ್ದಾನೆ. ಏನಿವತ್ತು ಸ್ಪೆಷಲ್ಲು? ಏಯ್ ನಮ್ಮಮ್ಮ ನೋಡಿ ಇವಾಗ ಲೈಟ್ ರೆಡಿ ಮಾಡ್ತಾರೆ. ಒಂಟಿತ್ತು ಹೆಂಗೆ ನಾವು ಕರ್ರು ನೀವು. ಏನಿದು? ಅರ್ಶನ. ನಮ್ಮಮ್ಮಗೆ ದೇವ್ರ ಮನೆ ಎಷ್ಟಿದ್ರು ಸಾಲಲ್ಲ. ಮನೇನೂ ಅಷ್ಟೇ, ಸ್ವಲ್ಪ ದೊಡ್ಡದಿಂದ್ರೆ ಅದಕ್ಕೆ ತುಂಬಿಸ್ತಾರೆ, ಮತ್ತೆ ದೊಡ್ಡದಕ್ಕೋದ್ರೆ ಇನ್ನೂ ಅದಕ್ಕೂ ತುಂಬಿಸ್ತಾರೆ. ಅದೆಲ್ಲೋಗೋದಂತಾನೆ ಗೊತ್ತಿಲ್ಲ. ನಮ್ಮ ಮನೇನ ಒಂದು ರೌಂಡ್ ಹಾಕಿದ್ರೆ ಮಲ್ಕೊಳಕ್ ಜಾಗ ಇಲ್ಲ, ಅಷ್ಟು ತುಂಬಿಸಿಕ್ಕಿದ್ದಾರೆ. ಅಪ್ಪ ಚಾಕು ಕೊಡಪ್ಪ, ಇದು ನಿಕ್ಕಕ್ ಆಗ್ತಾ ಇಲ್ಲ ರಾಕೇಶ. ಈ ಕಬ್ಬು ನಿಕ್ಕಕ್ ಹೋದ್ರೆ ಲೈಟ್ ಹಾಕ್ಬಿಡ್ತದೆ. ಚಾಕು ಕೊಡು, ಇರು ಕೊಡು ಲೈಟು. ಏ ಮುಗ ಎಲ್ಲವ ಕರಾಯಿದೆ ಎಲ್ಲ ಗೊತ್ತಾಗಲ್ಲ. ಪೈಲ್ವಾನ್ ತರ ಗುದಾಕ್ ಬಂದೆ. ಅದನ್ನ ಮೇಲೆ ಸ್ವಲ್ಪ ಕಟ್ ಮಾಡಿ ಮ್ಯಾಮ್. ಅಮ್ಮ ಹೊಟ್ಟೆ ಅಷ್ಟೇ ನೋಡ್ಕೊಂಡು ಕಟ್ ಮಾಡ್ಬೇಕು. ಏಯ್ ಅಷ್ಟೇ ನಮ್ದೆಲ್ಲ ಒಂದು ಕಾಣಿಸ್ತ ಕೈ ಇದೆ. ಇದನ್ನ ಕುಯ್ದಿನ ಹೋಗ್ಬಿಟ್ನೆ. ಹಿಡ್ಕೊಂಬ, ನನ್ನ ಕೈಯಲ್ಲಿ ಹಿಡ್ಕೊಂಬ.
ಸೈಡ್ ಪ್ಲೀಸ್. ಓಕೆ ಬಾಯ್. ನಾವು ವಿಡಿಯೋ ಸ್ಟಾಪ್ ಮಾಡ್ತೀನಿ ಈಗ. ಸಾಂಗ್ ಎಲ್ಲ ಬರ್ತೈತೆ. ಪೂಜೆ ಮಾಡ್ತಾ ಇದ್ದಾರೆ ನೋಡಿ ನಮ್ಮಮ್ಮ. ಅದು ಮೂಲೆಯಲ್ಲಿದೆ, ದೇವರೇ ಕಾಣಿಸಲ್ಲ ನೋಡಿ, ಇಲ್ಲಿದೆ. ಆಫ್ ಮಾಡ್ಲಾ? ಯಾರೋ ವರ ಕೊಟ್ಟಿದ್ದಾರೆ ನಮ್ಗೆ, ಯಾರೋ ಅಲ್ಲ ದೇವರು. ಓಂ ಶಕ್ತಿನಾ? ಲೈಟ್ ನಂಗೆ ಹೆಂಗಾಯ್ತು ಮತ್ತೆ ಆಫ್ ಆಗಿತ್ತಲ್ಲಮ್ಮ. ಗಂಟೆ ಕೊಡು, ಗಂಟೆ ಸೌಂಡ್ ಲಾಕ್ ಮಾಡೋಣ. ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ 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 ಓಂ. ಇದೆಲ್ಲ ತೋರಿಸ್ಬೇಡ, ಇದನ್ನು ತೋರಿಸ್ಬೇಡ, ಎಷ್ಟೋ ಮತ್ತೆ ಏನು ತಲೆ ನೋಡಿ, ಕಸದಲ್ಲಿ ತುರ್ಕಾಗಲ್ಲ, ಮುಟ್ಟು ಚಿಕ್ಕ ಚಿಕ್ಕದಾಗ ಮಾಡೋ ಕೆಲಸ ಇದ್ದೀರ, ಕಟ್ ಮಾಡ್ತಾ ಇದ್ದಾರೆ. ಎಸ್, ಇವ್ ನೋಡಿ ಟೀ ಮಾಡೋದು ವಿಡಿಯೋ ಮಾಡೋ ಅಂತ ಇದ್ದಾನೆ. ಅದೇನು ಪಸಂದಾಗ ಮಾಡ್ತಾನೋ ನೋಡೋಣ. ಟೀ ಅಲ್ಲ, ಸಾರಿ ಕಾಫಿ. ನಮ್ಮ ಮಮ್ಮಿಗೆ ಸಕ್ಕರೆ ಕಡಿಮೆ ಕುಡಿಯುತ್ತೆ, ಶುಗರಾ? ಓಕೆ, ಶುಗರ್ಲೆಸ್ಸು ಕಾಫಿ ಪುಡಿ. ನಾವು ಯೂಸ್ ಮಾಡೋದೆ ಲವಿಸ್ಟಾ. ನಮ್ಮಮ್ಮ ಒಂದ್ಸಲ ಲೆವಿಸ್ಟ ನೋಡ್ಬಿಟ್ಟು ಲಿಪಿಸ್ಟ ಅಂತಂದಿದ್ರು ಯೂಟ್ಯೂಬಲ್ಲಿ. ಬನ್ನಿ ಇಲ್ಲಿ ನೋಡಿ, ಹಾಲು ಉಕ್ಕಾಕ್ ಬರ್ತಾ ಇದೆ. ಅಯ್ಯ, ನೆಟ್ಟಕ್ಕೆ ಕನ್ನಡ ಬರಲ್ಲ ಇವ್ನು ಮಾತಾಡಕ್ಕೆ. ಲಿಪಿಸ್ಟ, ಇದ್ರ ಹೆಸರು ಲೆವಿಸ್ಟ. ಸರಿ ಆಯ್ತು ಬಾಯ್, ನೀನು ಕಾಫಿ ಮಾಡ್ಕೊಂಡು ತಗೊಂಡ್ ಬಾ. ಇದು ಏನಂತ ಹೇಳಿ ನಿಮ್ಮ ಕೈಲಾದ್ರೆ, ಹಪ್ಳನ ಚಪಾತಿನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದೇನು ಅಂತ, ಓಕೆನಾ? ಎಸ್, ಆಗಲ್ಲ ನೋಡ್ರಾ ಹೆಂಗ್ ತುಂಬೋದು. ಹಾಂ, ಓಕೆ ಓಕೆ ಓಕೆ, ಹೋಗತ್ತಾ? ಅದೆಲ್ಲ ಏನಕ್ಕೆ ಬಿಡು, ಜಾಸ್ತಿ ಆಗುತ್ತೆ, ವಿಡಿಯೋ ಲೆಂತಿ ಆಗುತ್ತೆ. ಏನು ಸಂಕ್ರಾಂತಿ ಬಂತು, ರತ್ತು ರತ್ತು. ನಮ್ಮಮ್ಮ ಹಳ್ಳಿಲಿ ಹೋಗ್ಬಿಟ್ಟು ನಮ್ಮ ಡ್ಯಾನ್ಸ್ ನೋಡಿ ಹೆಂಗಿದೆ ಅಂತ ಇನ್ಸ್ಟಾದಲ್ಲಿ. ನಾನೊಂದು ಪ್ರಶ್ನೆ ಕೇಳ್ತೀನಿ, ನಿನ್ ಕೈ ಹೇಳ್ತೀಯ ಮಮ್ಮಿ? ಏನಮ್ಮ? ಒಂದು ಗ್ರಾಮದಲ್ಲಿ ಒಂದು ಗ್ರಾಮದಲ್ಲಿ ಜಾಸ್ತಿ ಹುಡುಗ ಹುಡುಗಿ ಇರ್ತಾರೆ, ಅದು ಯಾವ ಗ್ರಾಮು?
ಅರ್ಥ ಇನ್ಸ್ಟಾಗ್ರಾಮ್. ಯಾಕೆ ತಾತಂದಿರ್ ಬರಲ್ವ ಅದಕ್ಕೆ? ತಾತಂದಿರು ಬರ್ತಾರೆ ಆದ್ರೆ ಮತ್ತೆ ಹೆಂಗ್ ಹೇಳ್ದೆ ಇನ್ಸ್ಟಾಗ್ರಾಮ್ ಅಂತ? ಅದು ಗ್ರಾಮ್ ಅಂತ ಬಂತಲ್ಲ ಅದ್ರಲ್ಲೇ ಗೊತ್ತಾಯ್ತದ ಇನ್ಸ್ಟಾಗ್ರಾಮ್ ಅಂತ. ಓ ಜಾಸ್ತಿ ಪ್ರತಿಭೆ ಹರಳಿರೋದೇ ತಾತ ಅಜ್ಜಿದು ಇನ್ಸ್ಟಾಗ್ರಾಮ್ ಅಲ್ಲಿ. ಮಕ್ಕಳದ ಹುಡುಗಿಯರ್ದಲ್ಲ ಹರಲಿಲ್ಲ. ಹೌದಾ? ಜಾಸ್ತಿ ನಮ್ ರೇಷ್ಮಾ ಆಂಟಿನೇ ಟ್ರೋಲ್ ಆಗೋದು ಇನ್ಸ್ಟಾಗ್ರಾಮ್ ಅಲ್ಲಿ. ಕುಕುರುಕು ಅದು ಕುಕುರುಕು ಅಲ್ಲ, ಕುಕುರುಕು ಅನ್ನೋದು ನೋಡು. ನೋಡಿ ಒಂದ್ ಹುಡ್ಗಿ ಬರ್ತಿದೆ ಹೆಣ್ಣು ನೋಡೋಕಂತ. ಛೀ ಹುಡ್ಗಿ ಚೆನ್ನಾಗಿಲ್ಲ, ಬೇಡ. ಕ್ಯಾನ್ಸಲ್ ಹುಡ್ಗಿ. ಎಷ್ಟು ಕೊಟ್ಟವ್ರು ನೋಡಮ್ಮ ಸ್ವಾಮಿ. ಎಲ್ಲಿ ನೋಡಿ ನಮ್ಮಮ್ಮ ತಲೆನೋವು ಅನ್ಸಿದ್ರೆ ಹಿಂಗೆ ಕೊಟ್ಟಿ ಸಾಯಿಸ್ತಾನೆ ನಮ್ಮಮ್ಮನೇ ಅವನು. ಚಪ್ಪಾಳೆ ಹೊಡೆದು ತಪ್ಪೆ. ಚಿಲ್ಡ್ರೆ ಇಲ್ವೇ? ಇವತ್ತು ಏನ್ ವಾರ? ಭಾನುವಾರ ಬೇರೆ. ಸುಮ್ನೆ ಶಕ್ತಿ, ನಮ್ ಶಕ್ತಿಗಳು ಭಾನುವಾರ ಅಂದ್ರೆ ಚಿಂತೆ ಆಗುತ್ತೆ. ಚೀಚಿ ಅವ್ರ ಚಿಂತೆ ಏನ್ ಗೊತ್ತಾ, ನಮ್ಮಮ್ಮ ಶಕ್ತಿ ಬೇರೆ 9 ದಿನಕ್ಕೆ ಮಾಲೆ ಹಾಕ್ಬಿಟ್ಟವ್ರೆ, ನಮ್ಮನ್ನ 1 ವಾರದಿಂದ ನಾನ್ ವೆಜ್ ಇಲ್ದ್ರೆ ಹಾಕ್ಬಿಟ್ರು ಅಲ್ಲ. ಈಚೆ ಹೋಗ್ತೀನಣ್ಣ ಅಂದ್ರೆ ಬಿಡಲ್ಲ. ಏನ್ ಮಾಡಿ ಎಸ್ಕೇಪ್ ಆಗೋದು ಇಲ್ಲಿಂದ ಅಂತ. ಎಲ್ಲಾದ್ರೂ ರಿಸ್ಟ್ರಿಕ್ಷನ್, ಕೆಳಗೆ ಹೋಗ್ಬೇಡ, ಆಡಕ್ ಹೋಗ್ಬೇಡ, ಆದ್ರೂ ತಪ್ಸ್ಕೊಂಡು ಹೋಗಕ್ ಪ್ಲಾನ್ಗಳು. ಮೂತಿ ನೋಡ್ರಿ ಹೆಂಗ್ ತಿರ್ಸ್ತಾನೆ ಆ ನಾಯಿ. ಮೂತಿಗನ್ನ ಚೆನ್ನಾಗಿರುತ್ತೆ. ಕಾಡ್ ಕಪ್ಪಂಜಿ ಕಾಡಿಂದ ಓಡ್ ಬಂದವಳು ನೋಡಿ, ಅದಕ್ಕೆ ಕರ್ರಿಗಿದ್ದಾನೆ. ಕರ್ರಿಗಳೆಲ್ಲ ನೋಡಿ ಕಾಡ್ ಕಪ್ಪಂಜಿ. ಯಾವ್ದ ಅದ ಕಾಡಿಂದ ಓಡ್ ಬಂದ್ಬಿಟ್ಟವಳೆ. ಇಟ್ಕೊಳ್ರಿ ನನ್ನ. ಯಾವ್ದ ಕಾಡ್ ಕಪ್ಪಂಜಿ ತಂದಿಕ್ಕೊಂಡವ್ರೆ. ನಂಗೆ ತಂಗಿ ಬೇಕಾಗಿತ್ತು, ಅಕ್ಕ ಬೇಡ. ತಮ್ಮ ಬೇಡ ಆಗಿತ್ತು, ಅಣ್ಣ ಬೇಕಾಗಿತ್ತು. ಫೋಯ್ ಇಂತ ಕೈ ಈ ಅಕ್ಕನಿಗೆ ಕಾಸು ಕೊಡೋರು ಈ ಕಾಡ್ ಕಪ್ಪಂಜಿಗೆ. ಹೆಂಗ್ ಕರ್ರಗೈತೆ ನೋಡು. ಇಲ್ಲಿ ಅದೆಷ್ಟೇ ಕ್ಯಾಮ್ರಾ, ಇಲ್ಲಿ ಕ್ಯಾಮ್ರಾ ನಿಮ್ ವೈಟ್ಗೆ ಐತೆ ತಾನೆ, ಅದೇನೇ ಇರ್ಲಿ ನೋಡಿ ಬ್ಲಾಕ್ ಕಾಡ್ ಕಪ್ಪಂಜಿ ತರ ವೈಟ್ಗಳೇ ತಿನ್ಪೋತಿ. ನಮ್ಮ ಹೇಳ್ತು ಅಣ್ಣ ಕಿಕ್ಕಿದಿರಲ್ಲ ಅದನ್ನ ಕತ್ತೆ ತೆಗಿಬೇಕು ಅಂದವ್ರೆ. ತೆಗ್ದ್ಬಿಟ್ಟು ನೋಡಿ ಅನ್ನ ಹೆಂಗೆ ಪಾತ್ರೆಗೆ ಮಾಡಿದ್ರೆ ಅನ್ನ ಎಲ್ಲ ಉದ್ರಾಗಿ ಬರುತ್ತೆ. ಕುಕ್ಕರಾಗಿ ಮಾಡಿದ್ರೆ ಹಿಂಗೆಲ್ಲ ಅಂಟ್ಕೊಂಡಿರುತ್ತೆ. ಹಲೋ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಅಂದರೆ ನಾನು ಮಾರ್ನಿಂಗ್ ಮಾಡ್ತಿರೋದ್ರಿಂದ ಅದಕ್ಕೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವರ್ಷದ ಮೊದಲನೇ ಹಬ್ಬ ಎಲ್ಲರಿಗೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ, ಅಷ್ಟೈಶ್ವರ್ಯನೂ ಕೊಡಲಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವ್ಲಾಗಲ್ಲಿ ಸಂಡೇ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಆಗಿರುತ್ತೆ. ನಾನು ಆಲ್ರೆಡಿ ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ, ಮತ್ತು ಇಲ್ಲಿಂದ ಹೋಗಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸ್ನಾನ ಮಾಡಿ ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಪೂಜೆ ಎಲ್ಲ ಆಗಿದೆ. ಪೊಂಗಲ್ಲು, ಕಬ್ಬು, ಕಡಲೆಕಾಯಿ, ಆಮೇಲೆ ಏನದು ಅವರೆಕಾಯಿ, ಗೆಣಸು, ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾಡಿ ಅರ್ಶಿನ ಇಟ್ಟಿದ್ದೀನಿ. ನೆನ್ನೆ ಇಲ್ಲಿಟ್ಟಿದ್ದೆ, ಇವಾಗ ದೀಪ ಹಚ್ಚಿದ್ರೆ ಎಲ್ಲ ಇದಾಗುತ್ತೆ ಅಂದ್ಬಿಟ್ಟು ಅಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ. ಪೂಜೆ ಆಗಿದೆ. ಬನ್ನಿ, ಇನ್ನೂ ಮಲಗಿದ್ದಾನೆ. ಇಲ್ಲೊಬ್ಬರು ಮಲಗಿದ್ದಾರೆ, ಅಲ್ಲೊಬ್ಬರು ಮಲಗಿದ್ದಾರೆ. ನನ್ನ ಬಾಕ್ಸ್ ಕಟ್ಟಾಯಿತು. ಇದು ನನಗೆ ಪಲಾವ್ ಮಾಡಿದ್ದೆ, ಪನ್ನೀರ್ ಪಲಾವು ಮತ್ತು ಸಿಹಿ ಪೊಂಗಲ್ ಮಾಡಿದ್ದೆ. 3:30ಕ್ಕೆ ಎದ್ದು ಮಾಡಿದ್ದೆ. ಪನ್ನೀರ್ ಪಲಾವ್ ಮಾಡಿದ್ದೀನಿ. ನನ್ನ ಮಗಳು ಕೇಳಿದಂತ ಪನ್ನೀರ್ ಪಲಾವು ಮತ್ತು ಸಿಹಿ ಪೊಂಗಲ್ಲು. ನನಗಿಲ್ಲಿ ಸಾಂಬಾರು ಇಟ್ಟಿದ್ದೀನಿ, ಆರಬೇಕಾಗಿತ್ತು. ಇಲ್ಲಿ ಇಟ್ಟಿದ್ದೀನಿ ಮಧ್ಯಾಹ್ನಕ್ಕೆ. ನೈಟದ ಬಸ್ಸಾರು, ಅನ್ನ ಇದೆ, ಪಲಾವು ಇಲ್ಲಿ ಎಲ್ಲ ಬೇಯಿಸಿದ್ದೀನಿ. ಎತ್ಕೊಂಡು ಹೋಗಬೇಕು. ಇಷ್ಟು ಸಾಮಾನಿದೆ. ಮೊನ್ನೆ ನನ್ನ ಮಗಳಿದ್ದು ಕ್ಲೀನ್ ಮಾಡ್ಕೊತಾಳೆ. ಸರಿ, ಟೈಮ್ ಆಯಿತು. ಬಾಕ್ಸ್ ಕಟ್ಕೊಂಡು ಜಲ್ದಿ ಹೊರಡಬೇಕು. ಡ್ಯೂಟಿ ಇದೆ, ಡ್ಯೂಟಿ ಮುಗಿಸ್ಕೊಂಡು ಬರಬೇಕು.
ಎಷ್ಟು ಗಂಟೆಗೆ ಬರ್ತೀನಿ ನೋಡಿ. ಡ್ಯೂಟಿಗೆ ಹೋಗ್ಬೇಕಂದ್ರೆ ಎಷ್ಟು ಗಂಟೆಗೆ ಬರ್ತೀಯ? ಎಷ್ಟು ಗಂಟೆಗೆ ಬರಬೇಕು? ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಮಾಡು. ಗುಡ್ ಮಾರ್ನಿಂಗ್ ಮಾಡು. ಯಾಕೆ ಗುಡ್ ಮಾರ್ನಿಂಗ್ ಮಾಡಿದ್ರೆ ನಿದ್ದೆ ಹೋಗ್ಬಿಡುತ್ತಲ್ಲ ಅದಕ್ಕೆ ಅಲ್ವಾ? ಸರಿ, ನಾನು ಬಾಕ್ಸ್ ಕಟ್ಕೊಂಡು ಹೊರಡ್ತೀನಿ. ಇನ್ನು ಎಳ್ಳು ಬೆಲ್ಲ ಬೇರೆ ಎತ್ಕೊಳ್ಬೇಕು, ಆಫೀಸ್ಗೆ ಎತ್ಕೊಂಡು ಹೋಗಬೇಕು. ಎತ್ಕೊಂಡು ಹೊರಡ್ತೀನಿ, ಮತ್ತು ನಾನು ಸಿಗ್ತೀನಿ. ಅಷ್ಟೊತ್ತಿಗೆ ಹೋಗಿ ವ್ಲಾಗ್ ನೋಡ್ಕೊಂಬನ್ನಿ. ಓ, ಹ್ಯಾಪಿ ಮಕರ ಸಂಕ್ರಾಂತಿ. ಸೇಮ್ ಟು ಯು. ಎಲ್ಲರಿಗೂ ಎಳ್ಳು ಬೆಲ್ಲ ಹಂಚ್ಬೇಕು. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೇದು ಮಾತಾಡಿ. ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲು ನೋಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ನನಗೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಹೋಗಿ ವ್ಲಾಗ್ ನೋಡ್ಕೊಂಬನ್ನಿ. ನಾನು ಮತ್ತೆ ನಿಮಗೆ ಸಿಗ್ತೀನಿ.